ಹಾಂ ಸರಿ, ನಿನಗೋಸ್ಕರ ಹಾಲು ತಂದಿದ್ದೀನಿ. ಹೀಗೇಗಿದೆ ಆರೋಗ್ಯ? ನನಗೇನಾಗಿದೆ, ಆರಾಮಾಗೇ ಇದ್ದೀನಲ್ಲ. ಅಲ್ಲಮ್ಮ, ಮಗುನ ಕಳ್ಕೊಂಡು ಒಂದು ವಾರನೂ ಆಗಿಲ್ಲ. ಆ ನೋವಲ್ಲಿರ್ತೀಯ ಅಂತ ನಾನು ಅಂದ್ಕೊಂಡಿದ್ದೆ. ಈಗ ನೋಡಿದ್ರೆ ನಾನು ಆರಾಮಾಗೇ ಇದ್ದೀನಿ ಅಂತ ಹೇಳ್ತಿದ್ದೀಯಲ್ಲ. ಮಗುನ ಕಳ್ಕೊಂಡಿರೋ ನೋವೇನು ಅಂತ ನನಗೆ ಮಾತ್ರ ಗೊತ್ತು. ಅದನ್ನು ಎಲ್ಲರ ಹತ್ರ ಹೇಳ್ಕೊಂಡು ಮತ್ತೆ ಅವ್ರಿಗೂ ಬೇಜಾರು ಮಾಡೋದಕ್ಕೆ ನನಗಿಷ್ಟ ಇಲ್ಲ. ಇಷ್ಟು ವರ್ಷನೂ ಚಿರುನೇ ನನ್ನ ಮಗ ಅಂತ ಅಂದ್ಕೊಂಡಿದ್ದೆ. ಆದರೆ ಚಿರುನೇ ಅದಕ್ಕೆ ನೀವು ತಾಯಿ ಆಗಬೇಕು ಅಂತ ಆಸೆ ಪಟ್ಟಿದ್ರಿಂದ ಮಗು ಮಾಡಿಕೊಂಡೆ. ಆದರೆ ನನ್ನ ದುರದೃಷ್ಟ ಪರ್ಮನೆಂಟಾಗಿ ನಂಗೆ ಮಕ್ಕಳೇ ಆಗ್ತಿರೋ ಹಾಗಾಗೋಯ್ತು. ಸಂತಾನ ಭಾಗ್ಯನೇ ಇಲ್ದಂಗೆ ಆಗೋಯ್ತು. ಹೌದಮ್ಮ, ಅವ್ರವ್ರ ನೋವು ಅವ್ರಿಗೆ ಗೊತ್ತು. ಈ ಮಾತು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಚಿರು ಚಿಕ್ಕ ವಯಸ್ಸಿನಿಂದ ಹಾಸ್ಟ್ಲಲ್ಲೇ ಬೆಳೆದ. ಆದರೆ ಗುರು ನಮ್ಮ ಮುಂದೆನೇ, ನಮ್ಮ ಕಣ್ಮುಂದೆನೇ ಬೆಳೆದ. ಅವನನ್ನ ಎತ್ತಾಡ್ಸಿದ್ದೀನಿ, ಕೈ ತುತ್ತು ತಿನ್ನಿಸಿದ್ದೀನಿ. ಆದರೆ ಏನೋ ಗೊತ್ತಿಲ್ಲ, ನಿನ್ನ ಮದುವೆ ಆದಮೇಲೆ ಅವನು ಫಾರಿನಲ್ಲೇ ಸೆಟ್ಲಾಗ್ಬಿಟ್ಟ. ಚಿರು ಗುರು ನಮ್ಮ ಮನೆಗೆ ವಾಪಸ್ ಕರೆಸಿದ್ದಾನೆ ಅನ್ನೋ ಖುಷಿಲಿರುವಾಗಲೇ ಗುರು ನಮ್ಮನ್ನೆಲ್ಲ ಇಷ್ಟು ಬೇಗ ಬಿಟ್ಟು ಹೋಗ್ತಾನೆ ಅಂತ ಅಂದ್ಕೊಂಡಿರಲಿಲ್ಲ. ಚಿಕ್ಕತ್ತೆ, ಗುರು ಬಗ್ಗೆ ಏನು ಹೇಳ್ತಿದ್ದೀರಾ ನೀವು? ಅಯ್ಯೋ ಸಾರಿನಮ್ಮ, ಗುರು ಬಿಟ್ಟು ಹೋದ ಅಂದರೆ ಇಷ್ಟು ಬೇಗ ಮತ್ತೆ ಫಾರಿನ್ಗೆ ಹೋದ ಅಂತ ಹೇಳಿದೆ ಅಷ್ಟೇ. ಓ ಹಾಗಂದ್ರ ನಾನೇನೋ ಬೇರೆ ಅರ್ಥ ಮಾಡಿಕೊಂಡೆ. ಆದರೆ ಒಂದಂತೂ ಸತ್ಯ ಚಿಕ್ಕತ್ತೆ, ಕೊನೆವರೆಗೂ ನಾನು ತಾಯಿ ಆಗದೆ ಹಾಗೆ ಉಳಿದ್ಬಿಡ್ತೀನಿ. ಯಾಕಂದ್ರೆ ನನ್ನ ಮಗನ ಸ್ಥಾನದಲ್ಲಿ ಕೊನೆವರೆಗೂ ನಮ್ಮ ಚಿರುಣೆ ಇರ್ತಾನೆ. ಹಾಗೆ ಯಾವುದೇ ಕಾರಣಕ್ಕೂ ಗುರುನ ಮಾತ್ರ ನಾನು ಬಿಟ್ಟಿರೋಕ್ಕಾಗಲ್ಲ. ಅವರು ನನ್ನ ಉಸಿರಲ್ಲಿ ಉಸಿರಾಕ್ಬಿಟ್ಟಿದ್ದಾರೆ. ಅವ್ರನ್ನ ಬಿಟ್ಟು ಬದುಕೋದನ್ನ ಕನಸಲ್ಲೂ ಕಲ್ಪನೆ ಮಾಡ್ಕೊಳಕ್ಕಾಗಲ್ಲ. ಗುರು ನಾನು ಎಷ್ಟು ಇಷ್ಟಪಡ್ತೀಯ ಅಂತ ನನಗೆ ಗೊತ್ತಮ್ಮ. ಈ ಸಮಯದಲ್ಲಿ ಗುರು ನಿನ್ನ ಜೊತೆ ಇರಬೇಕಿತ್ತು. ಆದರೆ ಏನು ಮಾಡೋದಮ್ಮ, ಅರ್ಜೆಂಟ್ ಕೆಲಸ ಇದೆ ಅಂತ ಮತ್ತೆ ಫಾರಿನ್ಗೆ ಹೋಗಿದ್ದಾನೆ. ಅದ್ರ ಬಗ್ಗೆ ನೀನೇನು ಯೋಚನೆ ಮಾಡಬೇಡ. ತಗೋ, ಹಾಲು ಕುಡಿದು ನೆಮ್ಮದಿಯಾಗಿ ಮಲಗು. ಗುಡ್ ನೈಟ್. ಚಿರು, ಇಷ್ಟೊತ್ತಲ್ಲಿ ಏನು ಯೋಚನೆ ಮಾಡ್ತಾ ನಿಂತಿದೀಯಾ? ಏನಿಲ್ಲ ಚಿಕ್ಕಮ್ಮ, ಕೆಲಸದ ಬಗ್ಗೆ ಯೋಚನೆ ಮಾಡ್ತಿದ್ದೆ. ನೋಡು, ಲೇಟ್ ಆಗಿದೆ. ಇಷ್ಟೊತ್ತಲ್ಲಿ ವಯಸ್ಸಿಗೆ ಬಂದಿರೋ ಹುಡುಗರು ಈ ಥರ ಯೋಚನೆ ಮಾಡ್ತಾ ನಿಲ್ಬಾರ್ದು. ಹೋಗು ಮಲ್ಕೊ. ಚಿರು ಯಾಕೆ ಹೀಗೆ ಒಬ್ಬನೇ ನನ್ನ ರೂಮ್ ಹತ್ರ ಬಂದು ಏನೋ ಯೋಚನೆ ಮಾಡ್ತಾ ನಿಂತಿದ್ದ? ಅವನ ಮನಸ್ಸಲ್ಲಿ ಏನೋ ಓಡ್ತಿದೆ. ಅಲ್ಲ ಚಿರಾಗ್, ಮಾಡಿದ ತಪ್ಪು ಎಷ್ಟು ಸಲ ಮಾಡ್ತೀರಾ? ಚಿರಾಗ್, ಏನು ಮಾಡ್ತಿದ್ದೀರಾ? ದಯವಿಟ್ಟು ನಂಗೆ ಏನು ಮಾಡಬೇಡಿ. ನೋಡಿ, ನೀವು ನನ್ನನ್ನು ಹೆಂಡತಿಯಾಗಿ ಒಪ್ಕೊಳ್ಳೋವರೆಗೂ ನಾನು ನಿಮ್ಮೋಳಲ್ಲ. ಅದಾದಮೇಲೆ ನೀವು ಏನು ಬೇಕಾದ್ರೂ ಮಾಡ್ಬೋದು. ನೀ 7 ಜನ್ಮ ಅಲ್ಲ, 100 ಜನ್ಮ ಎತ್ತು ಬಂದರೂ ನೀವು ನನ್ನ ಹೆಂಡತಿ ಆಗೋಕ್ಕಾಗಲ್ಲ. ಅಂಥ ಆಸೆಗಳಿಗೆಲ್ಲ ಎಳ್ಳು ನೀರು ಬಿಟ್ಬಿಡಿ. ಗೊತ್ತು ಬಿಡಿ, ನಿಮ್ಮ ಮನಸ್ಸಲ್ಲಿರೋದು ದೀಪ ಅಲ್ವಾ? ನೀವು ಯಾರು, ಏನು ನಡೆಸ್ತಾ ಇದ್ದೀರಾ, ಯಾವ ಉದ್ದೇಶ ಇಟ್ಕೊಂಡು ಇಲ್ಲಿಗೆ ಬಂದಿದ್ದೀರಾ ಎಲ್ಲ ನನಗೆ ಗೊತ್ತಾಗಬೇಕು. ಯಾಕೆ ಮೊನ್ನೆ ಹೇಳ್ದಂಗೆ ಮನೆಯಿಂದ ಆಚೆ ಹಾಕಕ್ಕ? ಆದಷ್ಟು ಬೇಗ ಆ ಕೆಲಸ ಆಗೇ ಆಗುತ್ತೆ. ನನ್ನನ್ನು ಮನೆಯಿಂದ ಹೊರಗೆ ಹಾಕ್ಬೇಕಾಗಿರೋದು ಯಾವ ಕಾರಣಕ್ಕೆ ಅಂತ ತಿಳ್ಕೊಬೋದಾ? ನಾನು ಮೊನ್ನೆನೇ ಕೇಳೋಣ ಅಂದ್ಕೊಂಡಿದ್ದೆ, ಬಟ್ ಫೀವರ್ ಇತ್ತಲ್ವಾ, ಅದಕ್ಕೆ ಸುಮ್ಮನಾದೆ. ಮನೆಯಿಂದ ಹೊರಗೆ ಹಾಕೋ ಅಂಥ ತಪ್ಪು ನಾನೇನು ಮಾಡಿದ್ದೀನಿ? ನೀವೇನೋ ಬೇರೆ ಉದ್ದೇಶ ಇಟ್ಕೊಂಡೆ ಇಲ್ಲಿಗೆ ಬಂದಿರೋದು, ನನ್ನ ಮದುವೆ ಆಗಿರೋದು. ಅದೇನು ಅಂತ ಖಂಡಿತ ಕಂಡುಹಿಡಿತೀನಿ.
ನೀವು ಇತ್ತೀಚೆಗೆ ನಡ್ಕೊಳ್ತಿರೋದು ಮಾತಾಡ್ತಿರೋದು ನೋಡಿದ್ರೆ ನಿಮ್ಮ ಮೇಲೆ ಮೊದಲಿದ್ದಿದ್ದ ಅನುಮಾನ ಇನ್ನೂ ಜಾಸ್ತಿ ಆಗ್ತಾ ಇದೆ. ನಿಜ ಹೇಳಿ, ಲಾಸ್ಟ್ ವೀಕ್ ಎಲ್ಲಿ ಹೋಗಿದ್ರಿ? ಅಲ್ಲ ಚಿರಾಗ್, ನೆನೆ ಏನು ತಿಂದೆ, ಯಾವ ಬಟ್ಟೆ ಹಾಕ್ಕೊಂಡಿದ್ದೆ ಅಂತಲೇ ನೆನಪಿರಲ್ಲ. ಲಾಸ್ಟ್ ವೀಕ್ ಎಲ್ಲಿ ಹೋಗಿದೆ ಅಂತ ನಂಗೆ ಹಿಂಗೆ ನೆನಪಿರುತ್ತೆ. ನೀವು ಅವತ್ತು ಮನೇಲಿರಲಿಲ್ಲ, ನಾನು ನಿಮ್ಮನ್ನು ಹುಡ್ಕೊಂಡು ಹೊರಟಿದ್ದೆ. ನೀವು ಯಾರಿಗೂ ಹೇಳ್ದೆ ಎಲ್ಲಿಗೋ ಹೋಗಿದ್ರಿ. ಯಾರನ್ನೋ ಮೀಟ್ ಮಾಡೋದಿರುತ್ತೆ, ಅದಕ್ಕೆ ಹೋಗಿದೆ ಅನಿಸುತ್ತೆ. ಯಾರವರು? ಐ ಡೋಂಟ್ ರಿಮೆಂಬರ್ ಚಿರಾಗ್. ಕಸಿನೋ ಫ್ರೆಂಡ್ಸೋ ಯಾರೋ ಇರಬೇಕು. ಕಸಿನ್ ಫ್ರೆಂಡ್ಸ್. ನಿಮ್ಮ ತಂದೆ ತಾಯಿ ಎಲ್ಲಿರೋದು? ಯಾಕೆ ಚಿರಾಗ್, ನಿಮಗೆ ಗೊತ್ತಿಲ್ವಾ? ಅಬ್ರಾಡಲ್ಲಿ ತಾನೇ ಇರೋದು. ಅವತ್ತು ನಮ್ಮ ಮನೆಗೆ ಬಂದಿದ್ದು ನಿಜವಾಗ್ಲೂ ನಿಮ್ಮ ಅಪ್ಪ ಅಮ್ಮನ? ನಿಮ್ಮನ್ನ ಕೇಳ್ತಾ ಇರೋದು, ನಿಜ ಹೇಳಿ. ಅಲ್ಲ ಚಿರಾಗ್, ನೀವು ನನ್ನನ್ನು ಈ ಥರ ಗುರಾಯಿಸಿ ಕ್ವೆಶನ್ಸ್ ಕೇಳಿದ್ರೆ ನನಗೇನು ಭಯ ಆಗಲ್ವಾ? ಸ್ವಲ್ಪ ದೂರ ನಿಂತ್ಕೊಳ್ಳಿ ಪ್ಲೀಸ್. ನಂಗೆ ಸಫಕೇಟ್ ಆಗ್ತಿದೆ, ಉಸಿರು ಕಡ್ದಂಗೆ ಆಗ್ತಿದೆ. ಪ್ಲೀಸ್ ದೂರ ನಿಂತ್ಕೊಳ್ಳಿ. ಹ್ಞೂ, ಏಕೆ? ನಿಮಗೆ ವೀಸಿಂಗ್ ಪ್ರಾಬ್ಲಮ್ ಏನಿಲ್ಲ ಅಲ್ವಾ? ನೋಡಿ, ನೀವು ಈ ಥರ ಇಂಟ್ರೋಗೇಟ್ ಮಾಡ್ತಿದ್ರೆ ನಾನು ನಿಮ್ಮ ಹತ್ರ ಮಾತಾಡೋದೇ ನಿಲ್ಲಿಸ್ಬಿಡ್ತೀನಿ. ಅದಿನ್ನೂ ಒಳ್ಳೆ ಕೆಲಸ, ತಲೆನೋವು ತಪ್ಪುತ್ತೆ. ಅವತ್ತೆಲ್ಲಿಗೆ ಬಂದಿದ್ದು ನನ್ನ ಒರಿಜಿನಲ್ ಪೇರೆಂಟ್ಸೇ. ಅಂದರೆ ಡೂಪ್ಲಿಕೇಟ್ ಪೇರೆಂಟ್ಸು ಇದ್ದಾರಾ? ವಾಟ್? ನಾನು ಯಾವಾಗ ಹಂಗಂದೆ? ಒರಿಜಿನಲ್ ಅಪ್ಪ ಅಮ್ಮ ಅಂತ ಒತ್ತು ಹೇಳಿದ್ರಲ್ಲ, ಅದಕ್ಕೆ ಕೇಳಿದೆ. ಇದೇ ನಂಗೆ ಇಷ್ಟ ಆಗಲ್ಲ ಚಿರಾಗ್. ನಾನು ಏನು ಹೇಳಿದ್ರು ಅದರಲ್ಲಿ ತಪ್ಪು ಹುಡುಕ್ತಿರ್ತೀರ. ಚಿರಾಗ್, ಯಾಕೆ ಇವತ್ತಷ್ಟು ವಿಚಿತ್ರವಾಗಿ ನಡ್ಕೋತಿದ್ದೀರಾ? ಯಾರು ಒಳ್ಳೆಯವರು, ಯಾರು ಕೆಟ್ಟವರು, ಯಾರು ಯಾವ ಉದ್ದೇಶದಿಂದ ಇಲ್ಲಿಗೆ ಬಂದಿದ್ದಾರೆ, ಯಾರು ಇಲ್ಲಿರಬೇಕು, ಯಾರು ಇಲ್ಲಿಂದ ಹೋಗ್ತಾ ಇರಬೇಕು, ಎಲ್ಲ ಸದ್ಯದಲ್ಲೇ ಡಿಸೈಡ್ ಆಗುತ್ತೆ. ನನ್ನ ಜೀವನ ಯಾಕೆ ಹೀಗಾಯಿತು? ಓದಿದ್ರೂ ಒಂದೊಳ್ಳೆ ಕೆಲಸ ಯಾಕೆ ಸಿಕ್ಕಿಲ್ಲ? ಅಲ್ಲ, ಅದು ಯಾರ್ದೋ ಮಗುಗೆ ತಾಯಿಯಾಗಿ ಹೇಗೆ ತಾನೇ ಕೆಲಸ ಮಾಡೋಕ್ಕಾಗತ್ತೆ? ಈ ವಿಷಯ ಚಿರುಗೆ ಹೇಳಿದ್ರೆ ಬೇಡ ಬೇಡ ಸರಿ ಬರಲ್ಲ. ಯಾವುದಕ್ಕೂ ನಾಳೆ ಬೇರೆ ಕೆಲಸ ಹುಡ್ಕೋದೇ ಒಳ್ಳೆಯದು. ಇಲ್ಲದೆ ಹೋದರೆ ನನಗೆ ಕಷ್ಟ ಆಗುತ್ತೆ. ಮನುಷ್ಯ ಏನಾದರೂ ಮತ್ತೆ ಬಂದು ತೊಂದರೆ ಕೊಟ್ಟರೆ ಪಕ್ಕ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅಷ್ಟೇ, ಬೇರೇನೂ ಮಾಡೋಕ್ಕಾಗಲ್ಲ. ಯಪ್ಪ